ಈ ಅಸಲಿ ಬಾಟಲಿಯೊಳಗೆ ವಿಷ ಮದ್ಯ ಸೇರಿಸಿ ನಾಡಿನಾದ್ಯಂತ ಈ ದಂಧೆಕೋರರು ದಿನಸಿ ಅಂಗಡಿ, ವೈನ್ ಶಾಪ್, ಗೂಡಂಗಡಿಗಳಲ್ಲಿ ಮಾರಾಟ ಮಾಡ್ತಿದ್ರೆ ನಮ್ಮ ಅಬಕಾರಿ ಅಧಿಕಾರಿಗಳೇನು ಗುಂಡಾಕೊಂಡು ಕೂತಿದಾರ? ಪೊಲೀಸರೇನು ಟೈಟ್ ಆಗಿ ಮಲಗಿದ್ದಾರ? ಅವರಿಗೆ ಈ ದಂಧೆಕೋರರ ಕರಾಳ ದಂಧೆ ಕಾಣಿಸ್ತಿಲ್ವಾ? ಅಥವಾ ಅವರು ಕೂಡ ಈ ಮಾಫಿಯಾದೊಳಗೆ ಭಾಗಿಯಾಗಿದ್ದಾರಾ? ಅದನ್ನ ಹೇಳ್ತೀನಿ, ಬನ್ನಿ. ಕೆಮಿಕಲ್ ಲಿಕ್ಕರ್ ಮಾಫಿಯಾ ವಿರುದ್ಧದ ನಮ್ಮ ಕಾರ್ಯಾಚರಣೆ ಮುಂದುವರಿಯಿತು. ಈ ನಕಲಿ ಲಿಕ್ಕರ್ ಅನ್ನ ಪ್ಯಾಕ್ ಮಾಡೋ ಜಾಗದ ಹುಡುಕಾಟಕ್ಕೆ ತೆರಳಿದ್ವಿ. ಅಡಿಕೆ ತೋಟದಲ್ಲಿ ಈ ಲಿಕ್ಕರ್ ಬಾಟಲಿ ತುಂಬಿಸಲಾಗುತ್ತೆ ಅನ್ನೋ ಮಾಹಿತಿ ನಮಗೆ ಸಿಕ್ತು. ಅದರ ಜಾಡು ಹಿಡಿದು ಹೊರಟ ನಮಗೆ ಅದರ ಒಂದೆರಡು ಝಲಕ್ ಸಿಕ್ತು. ಪೊಲೀಸರಿಂದಲೇ ಶ್ರೀರಕ್ಷೆ. ಅತ್ಯಂತ ಅಪಾಯಕಾರಿ ಲಿಕ್ಕರ್ ಮಾಫಿಯಾ ಇಷ್ಟೊಂದು ರಾಜಾರೋಷವಾಗಿ ಹೇಗೆ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಇವರು ಕೊಟ್ಟ ಉತ್ತರ ಇದು. ಒಂದು ಏನು ಅಂತ ಹೇಳಿದ್ರೆ, ದಿನಸಿ ಅಂಗಡಿಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಟೋಟಲಿ ಇಲಾಖೆಗಳಿಗೆ, ನಾನು ಹೇಳೋದು ಪೊಲೀಸ್ ಇಲಾಖೆ ಜೊತೆಗೆ ಅಬಕಾರಿ ಇಲಾಖೆ, ಎರಡು ಇಲಾಖೆಗೆ ಮಾಮೂಲಿ ಕೊಡುವಂಥ ವ್ಯವಸ್ಥೆ. ಅದೊಂದಷ್ಟು ಮಾಮೂಲಿಗಳನ್ನು ಸಂಗ್ರಹಿಸಿ ವೈನ್ ಶಾಪ್ಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ವೈನ್ ಶಾಪ್ಗಳಲ್ಲಿ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಗೆ ಕನಿಷ್ಠ ತಿಂಗಳಿಗೆ 25,000 30,000 ರೂಪಾಯಿ ಹಣವನ್ನು ಮಾಮೂಲಿಯಾಗಿ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯನ್ನು ಇಟ್ಕೊಂಡು ಅವರೆಲ್ಲ ಇದಕ್ಕೆ ಏನೇನು ಅವ್ರ ಲೀಸ್ಟ್ ಇದೆ, ಒಂದು ಯಾರ್ಯಾರು ರೇಷನ್ ಅಂಗಡಿಗಳಿಗೆ ನಾವು ಏನು ಪ್ಯಾಕೆಟ್ಗಳನ್ನು ಮಾರ್ತಾ ಇದ್ದೀವಿ, ಮದ್ಯ ಮಾರ್ತಾ ಇದ್ದೀವಿ, ಅವ್ರನ್ನ ಯಾರನ್ನು ಕೂಡ ರೈಡ್ ಮಾಡಬಾರ್ದು ನೀವು ಅಂತ, ಆ ರೀತಿಯಾಗಿ ಅದನ್ನು ದಂಧೆ ರೆಡಿ ಆಗ್ತಿದೆ. ಇವರ ಮಾತಿನ ಸತ್ಯಾಸತ್ಯತೆಯನ್ನ ಪರೀಕ್ಷಿಸಲು ನಾವು ಮೊದಲು ನಕಲಿ ಲಿಕ್ಕರ್ ಸರಬರಾಜುದಾರರ ವೇಷ ಧರಿಸಿದ್ವಿ. ನೇರವಾಗಿ ಕೊಪ್ಪ ಪೊಲೀಸ್ ಠಾಣೆಗೆ ತೆರಳಿ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ಅವರನ್ನ ಭೇಟಿಯಾದ್ವಿ. ಅವರು ನಮ್ಮನ್ನ ತುಂಬ ಹೃದಯದಿಂದಲೇ ಸ್ವಾಗತಿಸಿದ್ರು. ಸರ್, ನಾವು ನಕಲಿ ಮದ್ಯ ಸರಬರಾಜು ಮಾಡ್ತಿದೀವಿ. ನಮ್ಗೆ ಅದ್ಯಾರೋ ಶೆಟ್ಟಿ ಅನ್ನುವರು ತುಂಬಾನೇ ಕಿರಿಕಿರಿ ಮಾಡ್ತಿದ್ದಾರೆ. ನಕಲಿ ಮದ್ಯ ಮಾರಾಟ ಮಾಡದಂತೆ ತಡೆ ಒಡ್ಡುತ್ತಿದ್ದಾರೆ. ಹಾಗಾಗಿ ನಮ್ಗೆ ನಿಮ್ಮ ಸಹಕಾರ ಬೇಕು. ನಿಮಗೆ ಎಷ್ಟು ಕಾಣಿಕೆ ಬೇಕೋ ಅದನ್ನ ಸಲ್ಲಿಸ್ತೀವಿ ಅಂದಿದ್ದೇ ತಡ. ಲಕ್ಷ್ಮೀಕಾಂತ್ ಅಲರ್ಟ್ ಆಗಿ ನಮಗೆ ಬೆಂಬಲ ಕೊಡಲು ಸಿದ್ಧರಾದ್ರು. ನಮ್ಮ ಬೆನ್ನು ಬಿಡದ ಲಕ್ಷ್ಮೀಕಾಂತ್ ತಮ್ಮ ಬೇಡಿಕೆಯನ್ನ 50ರಿಂದ 1 ಲಕ್ಷಕ್ಕೆ ಏರಿಸಿದ್ರು. ನಾಳೆ 9 ಗಂಟೆ ನಾನು ರೂಮಲ್ಲಿ ಸಿಗ್ತೀನಿ, ಅಲ್ಲೇ ಎಲ್ಲ ಮಾತಾಡೋಣ. ಅಲ್ಲೇ ಮಾತಾಡೋಣವಾ? ಸರಿ ಸರ್. ನಿಮ್ಗೆ ಗೊತ್ತಿಲ್ಲದೆ ಇರೋ ಥರ ಅವ್ರಿಗೆ ಮಾತಾಡ್ಬೇಕು ನಾನು. ಅಂದರೆ ನನಗೆ ನಾನು ತಗೊಳ್ತಾ ಇಲ್ಲ ಅಂತ ಒಂದು ಟೈಪಲ್ಲಿ ಮಾತಾಡಿ. ಓಕೆ ಸರ್, ಓಕೆ. ಯಾಕೆ ಗೊತ್ತಾ, ನಾನು ಬಾಸು, ನಾನು ಅವ್ರಿಗೆ ತಗೊಂಡ್ರೆ ಸಿಗ್ಬೇಕಾಗ್ತದೆ. ಹೌದೌದು. 25 ಮೇಲೆ ಯಾರಿಗೂ ಓದ್ತದೆ, 25 ಸಾಕು. ಸರಿ ಸರ್, ಓಕೆ. 25 ಮೇಲಾ? 25 ಬೇಡ, 20. ಸರಿ ಸರ್, 20. ಓಕೆ, ಫಿಕ್ಸ್ ಮಾಡ್ತೀನಿ ಸರ್ ಎಲ್ಲರಿಗೂ. ಓಕೆ ಸರ್, 20 ಫಿಕ್ಸ್ ಮಾಡಿ. ನನಗೆ ಮಾತ್ರ ಈಗ ಅಡ್ವಾನ್ಸ್ 50 ಕೊಡಬೇಕು. ಓಕೆ. ಎಲ್ಲ ನಿಮ್ಗೆ ಸೆಕ್ರೆಟ್ ಆದಮೇಲೆ ಇನ್ನೊಂದು 50 ಕೊಡಬೇಕು. ಓಕೆ. 1 ಲಕ್ಷ ಕೊಡ್ಬೇಕು ನಿಮಗೆ. ಪರ್ ಮಂತ್ ಕೊಡ್ತಾ ಹೋಗ್ಬೇಕು. ಪರ್ ಮಂತ್ 1 ಲಕ್ಷ ನಿಮಗೆ ಸೆಟ್ಲ್ ಆಗಿರ್ಬೇಕಾ? ಏನಾದ್ರು ಕಾಲ್ ಮಾತ್ರ ನಾನು ನೋಡ್ಕೊಂತೀನಿ. ಕಮ್ಮಿ ಅಬಕಾರಿ ಅವ್ರದ್ದು ನಿಮ್ಮ ಬಾಸ್ಗೆ ಒಂದ್ಸರಿ ಮಾತಾಡ್ತೀವಿ. ಓಕೆ. ಆಮೇಲೆ ನಿಮ್ಮ ಬಾಸ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಆಮೇಲೆ ಅಬಕಾರಿ ಮತ್ತು ನಾನು ಅವರು ನಿಮ್ಮ ಬಾಸ್ ಹತ್ರ ಮಾತಾಡ್ತೀನಿ. ಓಕೆ, ಹಂಗೆ ಮಾಡಿ ಸರ್. ಮತ್ತೆ ಎಲ್ಲ ಕುತ್ಕೊಂಡು ಸೆಟ್ರೇಟ್ ಮಾಡೋಣ. ಸರಿ ಸರ್, ಸರಿ ಸರ್. ಇದು ಗಂಜಿತ್ತು ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಪರ್ಫೆಕ್ಟ್ ಮಾಡೋಣ. ನಿಮಗೆ ಪಕ್ಕ ಆದ್ಮೇಲೆ ನನ್ನಿಂದ ನಿಮಗೆ ಯಾವ ಪ್ರಾಬ್ಲಮ್ ಆಗಲ್ಲ. ಬೇರೆಯವ್ರಿಗೆಲ್ಲ ನಾನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದು ಹೆಚ್ಚು ರಿಸ್ಕ್ ನೀವೇ ಮಾಡ್ಕೋಬೇಕು. ಸರಿ ಸರ್, ಓಕೆ, ಹಂಗೆ ಆಗಲಿ. ನನ್ನ ಕಡೆಯಿಂದ ನಿಮ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ. ನಿಮ್ದಿದೆ ಅಮೌಂಟ್, ಅದು ಯಾವ ದಿನದಲ್ಲಿ ಸೆಟಲ್ಮೆಂಟ್ ಬೇಕು? ಮಂತ್ಲಿ ವಿತಿನ್ 5 ಒಳಗೆ. ಹೆಂಗ್ ಸರ್ ಸೆಟಲ್ಮೆಂಟ್ ಮಾಡೋದು? ಡೈರೆಕ್ಟಾಗಿ ಕೊಟ್ಬಿಡೋದಾ ಇಲ್ಲ ಏನಾದ್ರು ಅಕೌಂಟ್ ಏನಾದ್ರು? ಡೈರೆಕ್ಟಾಗಿ ಕೊಡ್ತೀವಿ. ಡೈರೆಕ್ಟಾಗಿ ನಾನೇ ಬಂದು ಕೊಟ್ಬಿಡ್ಲಾ ಇಲ್ಲ ಯಾರಾದ್ರು? ನಾನೇ ಬಂದು ಕೊಡ್ಬೇಕಾ? ನೀವೇ ಬಂದು ಕೊಡಬೇಕು, ಮತ್ತೆ ರೂಮಲ್ಲೇ ಕೊಡಬೇಕು. ನೀವು ಮತ್ತೆ ನಮ್ಮ ಆಫೀಸ್ಗೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಹೇಗಿದೆ ನೋಡಿ ಈ ಪೊಲೀಸಪ್ಪನ ಹಣದಾಸೆ. ಇಂಥ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದಲೇ ನಮ್ಮ ಸಮಾಜ ಇಷ್ಟೊಂದು ಕುಲಗಿಟ್ಟು ಹೋಗ್ತಿರೋದು. ಹರಿಹರಪುರ ಠಾಣೆಗೂ ಲಗ್ಗೆ. ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತನ ಅಸಲಿಯತ್ತು ತಿಳಿದ ನಾವು ಹರಿಹರಪುರ ಪೊಲೀಸ್ ಠಾಣೆಗೂ ಭೇಟಿ ಕೊಟ್ವಿ. ಅಲ್ಲಿ ನಾವು ಮಂಜೇಶ್ ಅನ್ನೋ ಪೊಲೀಸ್ ಅಧಿಕಾರಿಯನ್ನ ಭೇಟಿಯಾಗಿ ನಮ್ಮ ಕರಾಳ ದಂಧೆ ಜೊತೆ ಕೈ ಜೋಡಿಸಬೇಕು ಅಂತ ಕೇಳಿಕೊಂಡ್ವಿ. ಅವರು ಎಸ್ ಅಂದ್ರು. ಮುಂದೆ ನಾವು ಸಾಗಿದ್ದು ಅಬಕಾರಿ ಅಧಿಕಾರಿ ಪ್ರದೀಪ್ ಬಳಿ. ಅವರನ್ನ ಭೇಟಿಯಾಗಿ ಅವರ ಮುಂದೆ ನಮ್ಮ ಬೇಡಿಕೆ ಇಟ್ಟಾಗ ಅವರಿಗೆ ನಮ್ಮ ಮೇಲೆ ಯಾಕೋ ಅನುಮಾನ ಮೂಡಿತು. ಹಾಗಾಗಿ ಬೇಡಿಕೆಯನ್ನ ತಿರಸ್ಕರಿಸಿದ್ರು.
ಆದ್ರೆ ಈ ಅಬಕಾರಿ ಅಧಿಕಾರಿಯ ಆಡಳಿತ ಪ್ರದೇಶದಲ್ಲೇ ಈ ಕೆಮಿಕಲ್ ಲಿಕ್ಕರ್ ದಂಧೆ ಭರ್ಜರಿಯಾಗಿ ನಡೆಯುತ್ತಿದೆ. ಇಲ್ಲಿ ಯಾವ ದಂಧೆಕೋರರಿಗೂ ಈ ಅಧಿಕಾರಿಗಳ ಬಗ್ಗೆ ಹೆದರಿಕೆಯೇ ಇಲ್ಲ. ಯಾಕಂದ್ರೆ ಅವರು ಪ್ರತಿ ತಿಂಗಳು ಇವರಿಗೆ ಕಪ್ಪ ಕಾಣಿಕೆಯನ್ನ ಕರೆಕ್ಟ್ ಆಗಿ ಸಲ್ಲಿಸ್ತಿದ್ದಾರಂತೆ. ಈ ಭ್ರಷ್ಟ ವ್ಯವಸ್ಥೆಯಿಂದ ನಮ್ಮ ಸರ್ಕಾರಿ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗ್ತಿದೆ. ನಕಲಿ ಮದ್ಯ ದೊರೆಗಳು ಶ್ರೀಮಂತರಾಗ್ತಿದ್ದಾರೆ. ನಾಡಿನ ಜನ ವಿಷ ಮದ್ಯ ಕುಡಿದು ಜೀವಚ್ಛವವಾಗ್ತಿದ್ದಾರೆ. ಮುಖ್ಯಮಂತ್ರಿಗಳೇ, ಏನಿದೆಲ್ಲ? ನಿಮ್ಮ ಕೈಯಲ್ಲಿರೋ ಅಬಕಾರಿ ಇಲಾಖೆಯಲ್ಲಿ ಇಷ್ಟೊಂದು ಪ್ರಮಾಣದ ಭ್ರಷ್ಟಾಚಾರ ನಡೀತಿದ್ರೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಾ? ಸರ್ಕಾರದ ಬೊಕ್ಕಸಕ್ಕೆ ಈ ಖದೀಮರು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡೋದು ನಿಮ್ಗೆ ಕಾಣ್ತಿಲ್ವಾ? ಅಷ್ಟೇ ಅಲ್ಲ, ಈ ವಿಷಯುಕ್ತ ಮದ್ಯ ಕುಡಿದು ನಮ್ಮ ನಾಡಿನ ಲಕ್ಷಾಂತರ ಮಂದಿ ಪ್ರಾಣ ಕಳ್ಕೊಳ್ತಿದ್ರೆ ನೀವು ಯಾಕೆ ಸುಮ್ಮನಿದ್ದೀರಾ? ಈ ಮಾಫಿಯಾಕ್ಕೆ ಕುಮ್ಮಕ್ಕು ಕೊಡ್ತಿರುವ ಅಧಿಕಾರಿಗಳ ವಿರುದ್ಧ ಯಾಕೆ ಕಠಿಣ ಕ್ರಮ ಕೈಗೊಳ್ತಿಲ್ಲ? ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಲೇಬೇಕು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.